ಇವತ್ತು ಒಂದೇ ದಿನ. ಸೊ ಏನಾದರೂ ತಿನ್ಬೋದು. ಚಲೋ ಐತಿಲ್ಲ? ನಾನು ಟೇಸ್ಟ್ ಮಾಡಬೇಕು. ಒಲವಾಧಾರೆಯೇ ಒಲಿದೊಲಿದು ಬಾರೆಲೆ ಸಾಕು. ಇಲ್ಲಿಂದ ಅದೇ ಪೊಸಿಷನ್ ನಮ್ಮ ಶ್ರೀಮಂತ ರಿಪ್ಲೈ ಟು ಸ್ಟೋರಿ ಇಲ್ಲಿಂದ ಹಿಡಿದು. ಓಕೆ, ಇಷ್ಟು. ಗೈಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮಿಸಸ್ ಯೂಟ್ಯೂಬ್ ಚಾನಲ್. ಇವೆಲ್ಲ ಇವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ, ಆಗಸ್ಟ್ 25th. ಸೊ ಇವತ್ತು ನನಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಸಿಟ್ ಮಾಡ್ಕೋಬೇಡ, ನನಗೆ ನೆನಪಿದ್ದಿದ್ದಿಲ್ಲ, ಗೊತ್ತಿಲ್ಲ. ಆಮೇಲೆ ಈಕಿ ಸ್ಟೋರಿ ಹಾಕಿದ್ಲು, ನೀನ್ ಗೊತ್ತಿರಲ್ಲ. ಒಂದು ಸ್ವಲ್ಪ ಕೆಲಸ ಟೆನ್ಷನ್ ಒಳಗೆಲ್ಲ ಮರ್ತು ಬಿಟ್ಟಿರ್ತೀವಿ ನಾವು. ನೀವು ಹೆಣ್ಮಕ್ಳು ಇದು ಯಾವಾಗ ಬರ್ತೈತಿ ಅಂತ ಕಾಯ್ಕೊಂಡು ಕುಂತಿರ್ತೀವಿ. ನಾವು 108 ಕೆಲಸ ಇರ್ತಾವಲ್ಲ, ಮರ್ತಿದ್ದೆ. ಸೊ ಇದು ಪಿಕ್ಚರ್ ಒಳಗೆ ಒಂಥರ ಮರ್ತಿದ್ದಿರ್ತೈತಲ್ಲ, ಓ ಇವ ಹೌದಲ್ಲ ಮರ್ತ್ಬಿಟ್ಟೆ ನಾನು ಅಂತೇಳಿ ಹಿಂಗೆ. ಬಟ್ ಇದು ಮಾತ್ರ ನಿಜವಾಗ್ಲೂ ನಾವು ಮರ್ತಿದ್ದೆ, ನೆನ್ಪು ತೋರಿಸಿಲ್ಲ. ಸೊ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಹೆಂಡತಿ. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಗಂಡ. ಆ್ಯಂಡ್ ಯಾರ್ಯಾರು ವಿಶಸ್ ಕೋರಾಗುತ್ತೀರಿ. ಸೊ ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್. ಎಲ್ಲರಿಗೂ ಧನ್ಯವಾದಗಳು. ನಮ್ಗೆ ಯಾರ್ಯಾರು ವಿಶ್ ಮಾಡ್ತೀರಿ ಮಗಳೇ, ನೀನು ವಿಶ್ ಮಾಡಮ್ಮ. ನಮ್ಮ ಶ್ರೀವಾಡ್ನು ವಿಶ್ ಮಾಡ್ತಾರಂತ ನಮಗೊಂದ್ಸಲ. ಈಗ ಮಗ ಎದ್ದಾಳಕ್ಕೆ ಜಸ್ಟ್ ಎದ್ದಾಳ. ಅಮ್ಮ ಉಸ್ ಮಾಡಮ್ಮ, ಉಸ್. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಮಮ್ಮಿ ಪಪ್ಪ ಅಣ್ಣ. ಅಲ್ಲ ಸ್ಮೈಲ್ ಕೊಡು ಅಂದಂಗೆ ಅಣ್ಣ ಬಂಗಾರ. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಖಬರ್ ಇರಂಗಿಲ್ಲ ನನಗೆ ಒಲಿ ಮೇಲೆ ಏನು ಇಟ್ಟಿರ್ತೀನಿ ಅಂತೇಳಿ. ಖಬರ್ ಅದ. ಖಬರ್ ಇದ್ರೆ ನಾ ಯಾಕೆ ಬಂದ್ ಮಾಡ್ತಿದ್ದೆ ಅದು ಬಂದ್ ಕೇಸಿ ಸಾರಿಂದು. ಇವತ್ತು ಪ್ಲ್ಯಾನಿಂಗ್ ಏನೈತಿ ಅಂದ್ರೆ ನಮ್ಮದು ಕ್ರಮ ಕೊಟ್ಟು ಸೈಡ್ ಹಾಕಿ ಸೈಡ್ ಹಾಕಿ. ಸೊ ಸುನಿತಾನ ಸಂಬಂಧ ನನ್ನ ಧರ್ಮಪತ್ನಿಗೋಸ್ಕರ ಒಂದು ಸಾಂಗ್ನ ಡೆಡಿಕೇಟ್ ಮಾಡ್ತೀನಿ. ನಿನಗೋಸ್ಕರ ಇದು ಸಾಂಗ್. 100 ಜನ್ಮಕ್ಕೂ 106 ಜನ್ಮಕ್ಕೂ ಒಲವಾಧಾರೆಯೇ ಒಲಿದೊಲಿದು ಬಾರೆಲೆ, ನನ್ನ ಪ್ರಾಣ ನನ್ನ ಆತ್ಮ ನೀನೆಂದು 100 ಜನ್ಮಕ್ಕೂ. ಓಕೆ, ಇಷ್ಟೇ. ಸುಮ್ಮ ಹಾಡಕ್ಕೆ ಬರಲ್ಲ ನನಗೆ, ನಾನು ಹಾಡೀನಿ. ಇಷ್ಟ ಆಯ್ತಿಲ್ಲ? ಇವತ್ತು ಹೊಸ ಪಿಕ್ಚರ್ ಹಾಡ್ಬೇಕಾಗಿತ್ತೇನ? ಹೊಸ ಪಿಕ್ಚರ್ದ ನನಗೆ ನೀನು ನಿನಗೆ ನಾನು ನನಗೆ ಸಿಕ್ಕ ಒಲವು ನೀನು. ಆದ್ರೆ ನನಗೆ ಹಳಿ ಸಾಂಗ್ಸ್ ಭಾಳ ಇಷ್ಟ. ಬಿಕಾಸ್ ಐ ಆಮ್ 90s ಕಿಡ್. ಈಕಿ ಜಂಜಿ, ನಾನು 90s ಇಕ್ಕಿ ಜಂಜಿ. ರೆಡಿ, ತೊಳಗ್ಬಿಡಮ್ಮ, ಹಂಗೆ ತೊಳಗ್ಬಿಡು. ಹಾಂ, ಚಂದ ಹಾಕು. ನಾನು ಇಷ್ಟೊತ್ತ ಆಕೆಂದು ಕೈಯಾಗಿ ಇದು ಬಿಡಿಸಿದ ನಾನು. ಏನದು ಅರ್ವಿ ಹಿಂಗೆ ತಿನ್ನಾಗುತ್ತಿದ್ಲು, ಬಿಡಿಸಿದ ಹಾಳಾಕತ್ತ. ತೋ ಈಗ ಏ ಬಾರೆ 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 ತೊಂಬ ಕುಚಿ ಕಟ್ ಜಲ್ದಿ. ಎಲ್ಲಿ ಹಾಕ್ಲಿ? ಇಲ್ಲ, ಆ್ಯನಿವರ್ಸರಿಗೆ ನಾವು ಗುಡಿಗೆ ಹೊಂಟೀವಿ. ಗುಡಿಗೆ ಹೋಗಿ ಸ್ವಲ್ಪ ಮನಸ್ಸು ಶಾಂತ ಮಾಡ್ಕೊಂಬರಮ್ಮ. ಆ್ಯಂಡ್ 1 ವರ್ಷ ಆದಮೇಲೆ, 1 ವರ್ಷ ಜಾಸ್ತಿನೇ ಆಗಿರ್ಬೇಕು, ನಮ್ಮದು ಯೂಟ್ಯೂಬ್ದು ಏನು ಪ್ರೊಫೈಲ್ ಪಿಕ್ಚರ್ ಏನೈತಲ್ಲ ಚೇಂಜೇ ಮಾಡಿಲ್ಲ. ಇವತ್ತು ಚೇಂಜ್ ಮಾಡ್ತೀವಿ. ನನ್ನ ಒಂದು ಸಣ್ಣ ಆಸೆ, ನೀನು ಆ ಸ್ಪೆಕ್ಟ್ ತೆಗೆದು ಈ ಸ್ಪೆಕ್ಟ್ ಹಾಕ್ಕೊಂಡು ಒಂದು ವಾಕ್ ಬಂದ್ಬಿಡು. ಅಯ್ಯೋ 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 ಅಯ್ಯೋ. ಹಾಂ ಬಾ. ಓ ನಾ ಮಾತಾ ಇವತ್ತು ನಿನಗೆ ನೀ ಇವತ್ತು ಏನು ತಿಂತೀಯಲ್ಲ ಅದನ್ನೆಲ್ಲ ಕೊಡಿಸ್ತೀನಿ. ಇವತ್ತು ಏನು ಬೇಕು ಅದನ್ನು ಕೊಡಿಸಲ್ಲ,
ಏನು ತಿನ್ಬೇಕಂತೇಳಿ ಅದನ್ನು ಕೊಡಿಸ್ತೀನಿ. ಯಾಕಂದರೆ ನೀನು ಸ್ವಲ್ಪ ಡಯಟ್ ಒಳಗಿತ್ತಲ್ಲ, ಸ್ವೀಟ್ ಜಾಸ್ತಿ ತಿನ್ನಬಾರ್ದು ಎಕ್ಸೆಟ್ರಾ ಅದು ಇದು ಅಂತೇಳಿ. ಬಟ್ ಇವತ್ತು ತಿನ್ಬೋದು ನೀನು, ಇವತ್ತು ಒಂದೇ ದಿನ. ಓಕೆ, ಇವತ್ತು ಒಂದೇ ದಿನ. ಸೊ ಏನಾದರೂ ತಿನ್ಬೋದು, ನಡಿತೈತಿ. ಆಕೆ ಭಾಳ ರೆಸ್ಟ್ರಿಕ್ಷನ್ ಹಾಕಿನಿ. ಶುಗರ್ ಜಾಸ್ತಿ ತಿನ್ನಬಾರ್ದು, ಅಂದ್ರೆ ಜಾಸ್ತಿ ಶುಗರ್ ಇರೋದು, ಸ್ವೀಟ್ಸ್ ಆಗಲಿ ಅದು ಇದು ಭಾಳ ಕಂಟ್ರೋಲ್ ಒಳಗೆ ಇಟ್ಟಿನಿ ಆಕೆ. ಇಲ್ಲಿಕಂದ್ರೆ ಇಷ್ಟೊತ್ತಿಗೆ 2 ಕ್ವಿಂಟಲ್ ಹಾಕಿ ಕುಂದಿರ್ತಿದ್ಲು. ಅದು ಕುಂಚಿಗೆ ದಪ್ಪಾಗೈತಿ, ಆಕೆಗೆ ಒಂಥರ ಮುಖಕ್ಕೆ ಇರಿಟೇಟ್ ಅದ. ಅದನ್ನ ಹಾಕಿ ಹಳಿ ಸ್ವಲ್ಪ ಅದು ಲೈಟ್ ಐತೆ ಅದು ಸ್ವಲ್ಪ ನೋಡ. ಹಾಂ, ಈಗ ಹಾಕ್ರಿ. ಹಾಂ, ಮ್ಯಾಚಿಂಗ್ ದೀಪ ಒಂದು ಹಚ್ಚಿವಿ. ಬಟ್ ಇದು ಅಂಜಿಕೆ ನಮ್ಗೆ ಮುಚ್ಚಲೇಬೇಕು. ಇಲ್ಲ ತೂತ್ ಮಾಡ್ತ್ಯಾ? ತೊಗೊಂಡು ಬುದ್ಧಿಗೆ ಅಂತ ತೊಗೊಂಡು ತೂತಾಗುತ್ತೆ. ಹಾಡ ನೆನ್ಪಿಸ್ಕೊಂತ ಮಾತನಾಡಲು ಅವಳು ಮಾಯವಾದಳು ಡಿನ್ 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 ಡಿನ್. ಸೈಡ್ ಗೊತ್ತೇನು? ರೆಡಿ ಗಟ್ ಕೊಡ್ಬೇಕು ನೋಡು ಮೇಡಮ್. ಒಂದು ಸೈಡ್ ಕೂತಾಳ. ನನಗೆ ಗಾಡಿ ಓಡ್ಸಕ್ಕೆ ಅಂಜಿಕೆ. ಒಂದು ಶ್ರೀವಾರಿದು ವೀಕ್ನೆಸ್ ಏನೈತಿ ಅಂದ್ರೆ, ಆಕೆ ಒಟ್ಟು ಬೈಕ್ ಮೇಲೆ ಅಡ್ಡಾಡ್ತಿರ್ಬೇಕು. ಒಟ್ಟು ಆಳಂಗಿಲ್ಲ. ಎಷ್ಟು ತನಕ ಬೇಕಾದ್ರೆ ಕರ್ಕೊಂಡು ಬರೋಕೆ ಈಗ ಬೈಕ್ ಮೇಲೆ ನೋ ಪ್ರಾಬ್ಲಮ್. ರಜ್ಜು ಸಿಡಿತಲ್ಲ, ಏನು ಎಲ್ಲಿ ಸಿಡಿದೈತದ ಖಾಲಿ ಮನೆ ತಕ ಸಿಡಿತು. ಈಗ ನೋಡ್ರಿ ಮುಖಮುಟ್ಟಳಿ ಬೈಕ್ ಮೇಲೆ ಬಂದಿದ್ದು ಮಾಡ್ತಾರೆ. ಇದು ನಮ್ಮ ಮನೆ ಬಲ್ಲಿರುವಂಥ ಅತ್ಯಂತ ಹತ್ತಿರದ ದೇವಸ್ಥಾನ. ಇಲ್ಲ ಕಾಲ ನಮ್ಮ ಮನೆಯಿಂದ ಜಸ್ಟ್ 300 ಮೀಟ್ರ್ ಅನ್ಕೋರಿ. ಅದ್ರೊಳಗೆ ಜಾಸ್ತಿ ಇಲ್ಲ, ಅರ್ಧ ಕಿಲೋಮೀಟ್ರೂ ಇಲ್ಲ. ಯಾರೂ ಇರಲಿ ಟೈಮ್ನಾಗ ಆರಾಮ್ ಬಂದು ದರ್ಶನ ತೊಗೊಂಡು. 1 ಸೆಕೆಂಡ್, ಹ್ಯಾಪಿ ಆ್ಯನಿವರ್ಸರಿ. ಹಾಂ ಪಾಪಗೆ ಬೇಡಲ್ಲ. ಇಲ್ಲ ಹಾಂ ಹಾಂ ಪ್ಲೀಸ್ ಕೊಡು, ಎತ್ತು ಕೊಡು. ಇದಿಷ್ಟ ಕೊಡು, ಓಪನ್ ಮಾಡ್ಕೊ ಇಷ್ಟೇ. ಹಾಂ ಇರಲಿ ಕೊಡು. ಥ್ಯಾಂಕ್ ಯು ಸರ್. ಎತ್ಕೊ. ಹಾಂ, ಜಸ್ಟ್ ನಾವು ಬರೋದಕ್ಕೆ ಇದು ಕ್ಲೋಸ್ ಆಗುತ್ತೆ. ಟಿಕೆಟ್ ಗೇಟ್ ಜಸ್ಟ್ ಇನ್ನು ಸ್ವಲ್ಪ ಲೇಟ್ ಆಗಿತ್ತು. ಜಸ್ಟ್ ಬರೀ 2 ನಿಮಿಷ ಲೇಟ್ ಆಗಿತ್ತು ಅಂದ್ರೂ ಕ್ಲೋಸ್ ಆಗಿರ್ತಿತ್ತು. ಈಗ ಕ್ಲೋಸ್ ಮಾಡಿದ್ರು. ಶ್ರೀವಾರಿ ಆಶೀರ್ವಾದ ತಗೊಂಡ್ಲಪ್ಪ. ಬಾಬನ ಬಲ್ಲಿ ಹೋಗಿ ಬಂದು ಶ್ರೀವಾರಿ ಗುಂಡಿ ನಿದ್ದೆ ಕಣ್ಣು ಕೂಕಾಗುತ್ತೆ. ಅಯ್ಯೋ ನಡಿವಂಬ ಬಾ. ಈಗ ನನಗೆ ಒಂದೊಂದು ಸಲ ವಂಡ್ರ್ ಅನ್ಸುತ್ತೆ ಕರೆ ಹೋಗ್ಬೇಕಂದ್ರೆ. ಬಂದು ಜಸ್ಟ್ 2 ನಿಮಿಷ ಲೇಟ್ ಆಗಿತ್ತು ಅಂದ್ರೆ ಅದು ಅನುಭವ ಆದವ್ರಿಗೆ ಗೊತ್ತು. ಎಲ್ಲೋ ಹೋಗಿರ್ತೀವಿ, ಜಸ್ಟ್ ನಮಗೆ ಲಾಸ್ಟ್ ನಾವು ಬರೋದ್ರೊಳಗೆ ಜಸ್ಟ್ ಮಿಸ್ ಆಗಿರ್ತೈತಲ್ಲ. ಸೊ ಅದು ಒಂದು ಭಾರಿ ಖುಷಿ ಕೊಡುತ್ತೆ ನೋಡ್ರಿ. ಬರೋದ್ರೊಳಗೆ ಕ್ಲೋಸ್ ಆಗ್ಬಿಡ್ತು ದೇವಸ್ಥಾನ. ಈಗ ನಾವು ಬರೋದು 1 ನಿಮಿಷ ಲೇಟ್ ಆಗಿತ್ತು ಅಂದ್ರೆ ಮುಕ್ಕೊಂಬಿಟ್ಲಾ ಮೇಡಮ್? ನಡ್ರಿ. ನನ್ನ ಮುಂದೆ ತರ್ತಾನಲ್ಲ, ಏನದು ಅಂತ ನೋಡಕಪ್ಪ. ಅದು ನಾಳೆಗೆ ದೊಡ್ಡಕ್ಕಾಗಿ ನಿನಗೂ ಕೊಡಿಸ್ತೀನವ, ಅದು ಗೊತ್ತಾಗುತ್ತೆ. ಇದ 1 ವರ್ಷದಾಗ ಗೊತ್ತಾಗುತ್ತೆ ಆಕೆಗೆ. ಅಮ್ಮವ್ರಿಗೆ ಫಸ್ಟ್ ತಿನ್ಬೇಕಾಗಿರೋದು ಇಲ್ಲಿ ಸ್ವೀಟ್ ಒಳಗೆ ಕಾಂತಿ ಸ್ವೀಟ್ ಸಿಗಂಡಿಗೆ. ಹಾಂ, ಬಾಯಿ ಸಿಹಿ ಮಾಡ್ಕೊತಾ ಅಂತ. ಬಾಯಿ ಸಿಹಿ ಅನ್ನೋದು ಏನು ತಿಂದ್ವಿ ಮುಂಜಾನೆ? ಚಹಾ ಕುಡಿದ್ವಿ, ಅದು ಏನ? ನೀನು ಅರೆ ನೋಡು ಏನು ತಗೋತಾಳೆ ಇವತ್ತು ಕಾಂತಿ ಸ್ವೀಟ್ ಏನು ತಿಂತಾಳೆ ನೋಡು. ಇದು ಅದ ನೋಡು, ರಸ್ಮಲೈ ಜಾಮೂನು. ಇದಾ ಪನ್ನೀರ್ ಬೇಬಿಕಾರ್ನ್ ಪಿಜ್ಜಾ, ಅದು ಮಿನಿ ಪಿಜ್ಜಾ. ಮತ್ತೇನು ಬೇಕು ನೋಡು, ಟಿಕೆಟ್ ನೀವು ಸುಂದ ಜಾಗ ಇಟ್ಕೊಂಡು ಕೊಡ್ಬಾ. ಇಲ್ಲರ ಇಲ್ಲಿ ಕೊಡು.
ತಗೋ ಹೊಡಿ. ಮತ್ತೇನೇನು ಬೇಕು ಹೇಳ ನಾ ತಂದು ಕೊಡ್ತೀನಿ. ಹೆಸರುಗಳಾಗ ಗೊತ್ತಿಲ್ಲ ನನಗೆ ಏನೇನದ ಅಂತೇಳಿ ನೋಡಿ. ನಾನು ಟೇಸ್ಟ್ ಮಾಡ್ತೀನಿ. ಎಲ್ಲೇ ತಿನ್ನಕ್ಕೆ ಬಂದ್ರು ಈ ಸ್ಟೈಲಿಗೆ ಮಲಗಿಸ್ಬಿಡೋದು ಟೇಬಲ್ ಮೇಲೆ. ಕಾಜು ಕತ್ಲಿ ಅಂತ ಅಲ್ಲಿದ. ಮತ್ತೇನು ಯಾವತ್ತೂ ತಿಂದಿರಬಾರ್ದ? ನಿನಗೆ ಅದು ಇಷ್ಟ ಆಗಲಿಲ್ಲ ಅಂದ್ರೆ ಏನು ಮಾಡಲಿ? ಯಾವತ್ತೂ ತಿಂದಿರಬಾರ್ದ. ಆದ್ರೆ ಇಲ್ಲೇ ಹಾಕಿ ನೋಡಿ ಒಂದು ತಗೋ. ನೀ ಎಂದು ತಿನ್ನೋದು ಸ್ವೀಟ್ ಟೇಸ್ಟ್ ಮಾಡಿ ಹೆಂಗೈತಿ ಅಂತ. ಹಾಂ ಕರೆ ಹೇಳಿ. ಸ್ವೀಟ್ ಅನ್ನಿಂದ ಎಲ್ಲ ಮಸ್ತ್ ಇರ್ತದೆ. ಚಲೋ ಐತಿಲ್ಲ? ನಾನು ಟೇಸ್ಟ್ ಮಾಡಬೇಕು ಮತ್ತು ಹೆಸರು ಗೊತ್ತಿಲ್ಲ. ಬರ್ದಿದ್ದಿಲ್ಲ ಅದು ಲಾಸ್ಟಿಗೆ ತೊಗೊಂಡಿದ್ವಲ್ಲ ಸ್ವೀಟ್, ಓವರ್ ಸ್ವೀಟ್ ಇತ್ತು ಅದು. ನೋಡೋಕ್ಕೆಲ್ಲ ಭಾರಿ ಚಂದ ಇತ್ತು. ಫಸ್ಟ್ ಒಂದು ಬೈಟ್ ಚಲೋ ಇತ್ತು, ಜೇನುತುಪ್ಪ ತಿನ್ನಂಗೆ ಆಯ್ತು. ಆಮೇಲೆ ಹಾಂ ಸಾಕು ಅನ್ನಿಸ್ತಲ್ಲ. ನನಗೇನು ಗೊತ್ತಾ ಅಷ್ಟು ಸ್ವೀಟ್ ಇರ್ತದೆ ಅಂತೇಳಿ. ಆ ಸಿಲ್ವರ್ ಪೇಪರ್ ಬಾಯಿ ಹತ್ತೈತೆ ನೋಡು ಒರೆಸ್ಬೋದು ತುಟಿಗೆ. ಹೆವಿ ಸ್ವೀಟ್ ಯಪ್ಪ ಚಿಟ್ಟ ಅಂದ್ಬಿಡ್ತು. ಇನ್ನೂ ಒಂದೆರಡು ಬೇರೆ ಬೇರೆ ಟ್ರೈ ಮಾಡ್ಬೇಕು ಅಂದ್ಕೊಂಡ್ವಿ, ಬಟ್ ಇಷ್ಟೇ ಸಾಕಾಗ. ಅದೆಲ್ಲ ಮುಗಿಸ್ಕೊಂಡು ಒಂದು ಸೌತ್ ಮೀಲ್ ನಮ್ಮ ಕಡೆ ಊಟ ಪುರಿ ಕೊಟ್ಟ ಜೊತೆ ಸ್ವೀಟ್ ಹಾಕ್ಸ್ಕೊಂಡಿಲ್ಲ ಸರ ನಾವು. ಯಾಕಂದ್ರೆ ಅಲ್ಲಿ ಸ್ವೀಟ್ ತಿಂದ ಸಾಕು. ಇಲ್ಲಿನೂ ಅದೇ ಪೊಸಿಷನ್ ನಮ್ಮ ಶ್ರೀವಾರಿದು. ಊಟ ಮುಗಿಸುತ್ತಾನೆ ಶ್ರೀವಾರಿ ಹೇಳಿಲ್ಲ. ಆರಾಮ್ ನಮ್ಗೆ ಊಟ ಎಲ್ಲ ಮಾಡಿಸಿ ಆಮೇಲೆ ನಾವು ಎತ್ಕೊಂಡಾಗ ಎದ್ಲು. ಈಗ ಇಲ್ಲ ಆದಮೇಲೆ ಅಪೋಸಿಟ್ ಇಲ್ಲೇ ವಿಶಾಲ್ ಮಟ್ಟಿಗೆ ಸುನಿತಾ ಇದು ತೊಗೊಬೇಕಂತೆ ಸಾಕ್ಸ್. ಮನ್ಯಾಗ ಕೋಲ್ಡ್ ಭಾಳ ಆಗ್ಬಿಟ್ಟವು ಇದೆಲ್ಲ. ಇದರಿಂದ ನೆಗಡಿ ಕೆಮ್ಮು ಜಾಸ್ತಿ ಆಗ್ಬಿಟ್ಟೈತಿ. ಓಕೆ ಹಾಂ ಹಾಂ ನೋಡು ತೋ ಮಾಡಿಸ್. ಹಾಂ ಯಾರಿಗೂ ರಾಖಿ ಆರವಣ್ಣಗೆ ರಾಖಿ ಕಟ್ತಾವ. ಒಂದು ರಾಖಿ ಮುಂದಿನ ವರ್ಷ ಕಟ್ಟಾಕತ್ತಂತ. ಮುಂದಿನ ವರ್ಷ ಆರೋಗ್ಯ ರಾಖಿ ನೀನೇ ಕಟ್ಟಾಗುತ್ತೆ. ಮುಂದಿನ ವರ್ಷ ಪಕ್ಕ ಶಿವಾರಿ ಕಟ್ಟ. ಮುಂದಿನ ವರ್ಷ ಅವಕ್ಕೆ ಸ್ವಲ್ಪ ನಡೆಯಾಕ ಗಿಡಾಕ ಕಲ್ತಿರ್ತಾಳ, ಅವಾಗ ಕಟ್ಟ. ದೊಡ್ಡವ್ರು ಮುಕ್ಕೋತಾರಲ್ಲ ಹಂಗೆ. ಪೋಸ್ಗಳು ಆಕಿ ನಮ್ಮ ಖುಷಿಯಾಗಿದೆ ಎತ್ತ ಆಟ ಆಡಾಳ ಹಂಗ ನಿದ್ದೆ ಮಾಡ್ಯ ಒಳ್ಳೆ ಬೆಳಗ್ಗೆ ಟ್ರೈ ಮಾಡ್ಯ ಅನ್ಸುತ್ತೆ. ಅಮ್ಮ ನಿನಗೆ ಎಲ್ಲರೂ ಕೈಯಾಗ ಕರಿಮಣಿ ಕಟ್ರಿ ಏನಾಗುತ್ತಾರ. ನಮಗೇನು ಅಂಜಿಕೆ ಅಂದ್ರೆ ಕರಿಮಣಿ ಕಟ್ಟಿದ್ರೆ ನೀನು ಹಿಂಗೆ ಬಾಯಾಗ ಇಟ್ಕೋತಾಳಕಿ. ಹಿಂಗೆ ಬಾಯಾಗ ಇಟ್ಕೊಂಡು ಹಂಗೆ ಕಡಿತಾಳೆ. ಓಕೆ, ಅದು ಕಡ್ದಾಗ ಕರಿಮಣಿ ಅಕಸ್ಮಾತ್ ಗಂಟಲ್ದಾಗ ಹೋದು ಅಂದ್ರೆ ಸ್ವಲ್ಪ ಅಂಜಿಕೆ ಅಲ್ಲ ಆಕಿಗೆ. ಬಟ್ ಹಾಕ್ತೀವಿ. ಇನ್ನೊಂದು ಏನೈತೆ ಅಂದ್ರೆ ಅವು ಕರಿಮಣಿ ಇದು ಇಲ್ಲ, ಈಕಿನ ಸೈಜಿಗೆ ಬರೋಲ್ಲ, ಇನ್ನೂ ಲೂಸ್ ಅದ. ಆಕಿಗೆ ಹಾಲು ಬಂದಿಲ್ಲ ಇನ್ನ ಕಡೆಯಲ್ಲಕ್ಕಿ ಕರಿಮಣಿ. ಹಾಂ ಇಲ್ಲ ಕಡೆಯಲ್ಲಾದ್ರೆ ಲೂಸ್ ಒಂದು ಆಗುತ್ತಾವ ಆಕಿ ಕೈ, ಅದಕ್ಕೆ ಹಾಕಕ್ಕೆ ಆಗುತ್ತಿಲ್ಲ. ನಾಗರಾವ್ ಯಾರು ನೋಡ್ತೀರಿ ಸದ್ದು? ಹಕ್ ನಾಗರಾವ್ ನೋಡ ಈಗ. ಚೂರ್ತಾಳ ಇಷ್ಟು ಚೂರ್ತಾಳ. ಇಬ್ರು ಕ್ಯೂಟ್ ಏನ್ ಮಾಡಕತ್ತೀರಿ? ಇಬ್ರು ಕ್ಯೂಟ್ ಕರಡಿ. ಕರಡಿ ಪ್ರಿನ್ಸಸ್. ಅದು ಪ್ರಿನ್ಸಸ್ ಅಲ್ಲ, ಪ್ರಿನ್ಸಸ್. ಇಲ್ಲ ಪ್ರಿನ್ಸಸ್. ಪಪ್ಪಿ ಹೆಂಗೆ ಕೊಡ್ತಾವ? ಪಪ್ಪಿ ಕೊಡಲಕ್ಕಿ ನೆಕ್ಕತಾಳ.
ಏ ಚಲ್ ಸಲ್ಸಕತ್ಲ ಈ ಅದು ಯಾಕಿಂದ ಕರ್ಚಿಫ್ ಇಲ್ಲ ಅದು ಯಾಕಿಂದ ಓ ಹೆಂಗೆ ತೋರ್ತೇವೆ ಮರ ಯಾಕಿಂದ ಕರ್ಚಿಫ್ ಇತ್ತಲ್ಲ ಇಲ್ಲಿ ಪಿಂಕ್ ಕಲರ್ ಇಲ್ಲ ಇರಲ್ಲ ಅಡ್ಜಸ್ಟ್ ಮಾಡ್ಕೋತೀಯ ಇದ್ರಲ್ಲಿ ವರ್ಸ್ ಮಗಳೇ ನಮ್ಮ ಪ್ರೀತಿಯು ನೀನೆ ನಮ್ಮ ಕುಲದ ಜ್ಯೋತಿಯು ನೀನೆ ಮುಂದೇನೈತಿ ಬಯಸಿ ಬರ್ತಾಳವ್ವ ಭೂಪಿ ಹಾಯ್ ಮಾಡಿ ಎಲ್ಲರಿಗೆ ಸೊ ಹಾಯ್ ಎಲ್ರಿಗೂ ಹೆಂಗದಿರಿ ವೆಲ್ಕಮ್ ಬ್ಯಾಕ್ ಟು ಅವ್ರ ಮಮ್ಮಿ ಪಾಪ ಚಾನಲ್ ಹಾಯ್ ಯೋ ಯೋ ಸಾವಕಾಶ ಶಿವರಿ ಎಲ್ಲುಂಟಿ ಸ್ಪೀಡ್ ಆಕೆಗೆ ಹೋಗಕ್ಕೆ ಗಾವಾಗ್ಲಿಕ್ಕಂದ್ರೆ ಹಿಂಗೆ ಚೂರು ಆಯ್ತು ಹೋಗಿ ಹೋಗಿ ರೈಟ್ ಆಕೆ ಒಟ್ಟು ಡಬ್ಬ ಹಾಕ್ಬೇಕು ಖುಷಿ ಭಾಳ ಬೇಕಾದ್ರೆ ಡಬ್ಬ ಹಾಕೋ ಹೆಂಗ್ ನಗ್ತಾವ ಹಿಂಗೆ ಹಿಂಗೆ ಟೈಮ್ ಬೇಕಾಕಿ ಹಿಂಗೆ ಹಾಕೋಬೇಕು ಹಿಂಗೆ ಈಗ ಖುಷಿ ಚೂರ್ತಾಳ ಅದೇ ಒಂದಿಕ್ಕೆ ನಮಗೆ ಯಪ್ಪ ನಾ ರಗಡ್ ಚೂರ್ಸ್ಕೊತೀನಿ ಅಪ್ಪ ರಾತ್ರಿ ಒಂದು ಫೀಲ ಬೇರೆ ಮಗಳನ್ನ ಈ ಥರ ಹಾಕಿ ಮಾಡ್ಕೊಂಡು ಆಕಿನ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಚಿಕ್ ಗಂಡಿ ಆ ಸಣ್ಣ ಹುಡುಗಿಗೂ ಅದನ್ನ ಕಲಿಸ್ಬೇಕು ನೋಡು ಆಕಿಗೂ ಬರೀ ಇಂಥವು ತಿನ್ಬೇಕು ನೋಡಮ್ಮ ಅಂಥೇಳಿ ಬ್ಲ್ಯಾಕ್ ಫಾರೆಸ್ಟ್ ಸೇಮ್ ಶ್ರೀವಾರಿ ಗತ್ಲೆ ಐತೆ ನೋಡು ಶ್ರೀವಾರಿ ಡ್ರೆಸ್ ಗತ್ಲೆ ಇದು ಬ್ಲ್ಯಾಕ್ ಇಲ್ಲಿ ಬ್ಲ್ಯಾಕ್ ಏನು ಕೇಕ್ ನಾನು ಒಂದು ಸ್ವಲ್ಪ ತಗೋ ತಿನ್ನು ಇಲ್ಲ ಅಂದಾಳ ನಾನೇ ಬೇಡ ಅಂದೆ ನನಗೆ ಸ್ವೀಟ್ ಭಾಳ ವೈಕನ್ಸೈತಿ ಸಾಕು ಆ್ಯನಿವರ್ಸರಿ ಅಂತ ಹೇಳಿದ್ವಿ ಬಟ್ ಎಷ್ಟನೇ ವರ್ಷದ್ದು ಎಷ್ಟು ಅಂತ ಅದನ್ನೊಂದು ಹೇಳಿಲ್ಲ ಸಾರಿ 4 ವರ್ಷ ಇವತ್ತಿಗೆ ಕಂಪ್ಲೀಟ್ ಆಯಿತು ನಮ್ಮ ಮದುವೆ ಆಗಿ 4 ವರ್ಷ ಆಯಿತು ಆ್ಯಂಡ್ ಈ ಒಂದು ಡೇಟ್ ಒಳಗೆ ಯಾವುದೇ ಮದುವೆ ಮುಹೂರ್ತ ಇರೋಂಗಿಲ್ಲ ಅದು ಲಗ್ನ ಸೀಸನ್ ಅಂತ ನಾವು ಬೇರೆ ಇರ್ತೈತೆ ಅದು ಬ್ಯಾಸಿಗೆ ಒಳಗೆ ಸಾಲಚ್ಚ ಲಗ್ನ ಆಗ್ತಿರ್ತಾವೆ ನಾರ್ಮಲ್ ಲಗ್ನ ಆದ್ರೆ ಹಂಗಿರ್ತಾವೆ ನಮ್ಮ ಥರ ಲಗ್ನ ಆದ್ರೆ ನಾರ್ಮಲ್ ಈ ಥರ ಯಾರ್ದು ಮದುವೆ ಆಲ ಟೈಮ್ನಾಗ ನಮ್ಗೆ ಆಗಿರ್ತಾವೆ ಆಲ್ಮೋಸ್ಟ್ ನಾವು ಮದುವೆ ಆಗ್ಬೇಕಂದ್ರೆ ಯಾವುದೇ ಏನು ಒಳ್ಳೆ ದಿನ ಶಾಸ್ತ್ರ ಗೀಸ್ತ್ರ ಆ ಥರ ಏನೂ ನೋಡಲಿಲ್ಲ ಕಲಾಸ್ ರಿಜಿಸ್ಟರ್ ಓಕೆ ಸೊ ಥ್ಯಾಂಕ್ ಯು ಯಾರಿಗೆ ದೇವ್ರಿಗೆ ನಾವಿಬ್ಬರು ಒಂದು ಮಾಡಿದ್ದಕ್ಕೆ ಆ್ಯಂಡ್ ನಮ್ಮಿಬ್ಬರ ಮೇಲೆ ಇಷ್ಟೆಲ್ಲ ಪ್ರೀತಿ ಇಟ್ಟಿದ್ದಕ್ಕೆ ನಿಮಗೆಲ್ಲ ಥ್ಯಾಂಕ್ ಯು ನಮ್ಮ 4ನೇ ವರ್ಷಕ್ಕೆ ನೀವೆಲ್ಲ ನಮಗೆ ಶುಭ ಹಾರೈಸೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ರಿಪ್ಲೈ ಮಾಡಬೇಕು ಅಂದ್ಕೊಂಡೆ ಬಟ್ ನಿಮಗೆ ತೋರಿಸ್ತೀನಿ ಯಾಕಂದ್ರೆ ಹೇಳಿದ್ರೆ ನಂಬಂಗಿಲ್ಲ ಓಕೆ ಇದು ಬೆಳಗ್ಗೆಯಿಂದ ನಮಗೆ ಬಂದಿರತಕ್ಕಂಥ ಮೆಸೇಜ್ಗಳು ಎಲ್ಲ ರಿಪ್ಲೈ ಟು ಯುವರ್ ಸ್ಟೋರಿ ಎಲ್ಲ ವಿಶಸ್ ಇವು ಎಷ್ಟು ಹೋದ್ರೂ ಸಾಕಾಗಲ್ಲ ಐ ಮೀನ್ ಮುಗಿಯಂಗಿಲ್ಲ ಆಯಿತಾ ಏನದು ಓಕೆ ಇದು 1 ಡೇ ಇಲ್ಲಿಂದ ರಿಪ್ಲೈ ಟು ಸ್ಟೋರಿ ಇಲ್ಲಿಂದ ಹಿಡಿದು ಓಕೆ ಇಷ್ಟು ಇದಕ್ಕೆ ಯಾರು ರಿಪ್ಲೈ ಮಾಡೋಕ್ಕಾಗುತ್ತಲ್ಲ ಆಗಲ್ಲ ಒಬ್ರಿಗೆ ಮಾಡ್ಬೋದು ಇಬ್ರಿಗೆ ಮಾಡ್ಬೋದು ನಾರ್ಮಲಾಗಿ ಸೊ ಸಾರಿ ನಾ ಎಲ್ಲರಿಗೂ ಇಲ್ಲಿಂದ ಥ್ಯಾಂಕ್ ಯು ಹೇಳ್ತೀನಿ ಯಾರು ವಿಶ್ ಮಾಡಿರಿ ಆಮೇಲೆ ನಮ್ಮ ಕಮೆಂಟ್ ಒಳಗೆ ಯಾರ್ಯಾರು ವಿಶ್ ಮಾಡಾಗುತ್ತೀರಿ ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿಗೆ ನಾವು ಸದಾ ಚಿರಋಣಿ ಓಕೆ ವ್ಲಾಗ್ ಇಷ್ಟ ಆಯ್ತು ಅನ್ಕೋತೀವಿ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಲವ್ ಯು ಆಲ್ ಟೇಕ್ ಕೇರ್ ಬಾಯ್